ಇವತ್ತು ಫುಲ್ ಸ್ಕಿನ್ ಕೇರ್ ಮಾಡ್ಕೊಂಡೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಫುಲ್ ಸ್ಕಿನ್ ಕೇರು ಮತ್ತು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ, ಅಂದರೆ ಪಿ ಜಿ ನನ್ನ ಕಬೋರ್ಡ್ ಕ್ಲೀನಿಂಗು. ಇವತ್ತು ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊಸರು, ನಿಂಬೆ ರಸ, ಸ್ವಲ್ಪ ಎಣ್ಣೆ, ಅದಾದಮೇಲೆ ಎಗ್ ವೈಟ್ನ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಗೆ ಏನಾದರೂ ಡ್ಯಾಂಡ್ರಫ್ ಇದ್ದರೆ, ನಾನೇನಾದರೂ 2 ದಿನ ತಲೆಗೆ ಸ್ನಾನ ಮಾಡಿಲ್ಲ ಅಂದರೆ ಫುಲ್ ಆಯ್ಲಿ ಆಗಿಬಿಟ್ಟು ಡ್ಯಾಂಡ್ರಫ್ ಎಲ್ಲ ಆಗಿಬಿಡುತ್ತೆ. ಸೊ ಅದಾಗಬಾರ್ದು ಅಂತ ಅಂದರೆ ಮೊಸರು ಮತ್ತು ಮೊಟ್ಟೆ, ಅದ್ರ ಜೊತೆಗೆ ನಿಂಬೆ ರಸ, ಆಮೇಲೆ ಸ್ವಲ್ಪ ನೀವು ಯಾವ ಎಣ್ಣೆ ಡೈಲಿ ಯೂಸ್ ಮಾಡ್ತೀರೋ ಅದನ್ನು ಹಾಕೊಂಡು ಹೇರ್ ಪ್ಯಾಕ್ ಮಾಡಿಕೊಂಡು, ಅದಾದಮೇಲೆ ನಾನು ವಾರಕ್ಕೆ ಒಂದ್ಸತಿ ಆದರೂ ನಾನೇ ಮನೆಯಲ್ಲೇ ಸ್ಕ್ರಬ್ ಮಾಡಿಕೊಂಡು ಸ್ವಲ್ಪ ಸ್ಟೀಮ್ ತಗೊಂಡು, ಅದಾದ್ಮೇಲೆ ಈ ತರ ವೈಟ್ ಹೆಡ್ಸ್ ಮತ್ತೆ ಬ್ಲಾಕ್ ಹೆಡ್ಸ್ ಎಲ್ಲ ನಾನೇ ರಿಮೂವ್ ಮಾಡ್ಕೊಂತೀನಿ. ಈ ತರ ರಿಮೂವ್ ಎಲ್ಲ ಆದ್ಮೇಲೆ ನಾನು ಒಂದು ಟ್ಯಾನ್ ರಿಮೂವಲ್ ಕ್ರೀಮ್ ನ ಯೂಸ್ ಮಾಡ್ತೀನಿ ಗೈಸ್. ಅದು ರಾಗ ಅಂತ. ಇದು ಯಾವುದೇ ತರ ಪ್ರಮೋಷನ್ ಅಲ್ಲ, ನಾನೇ ಸ್ವತಃ ನನ್ನ 1500 rupees ನ ಕೊಟ್ಟು ಈ ದೊಡ್ಡ ಬಾಟಲ್ ನ ತಗೊಂಡಿದ್ದೀನಿ. ಇದನ್ನ ನೀವು ತಗೊಂಡ್ರೆ 1 ವರ್ಷದವರೆಗೂ ಬರುತ್ತೆ. ಇದೆಲ್ಲ ಹಚ್ಕೊಂಡು ಫೈನಲಿ ನಾನು ಕಬೋರ್ಡ್ ಕ್ಲೀನಿಂಗ್ ಇಳ್ದೆ ಗೈಸ್. ಬಟ್ಟೆಗಳು ಇಷ್ಟಿದೆ, ಅದರಲ್ಲಿ ಯಾವ್ಯಾವ್ದು ಹಾಕೋತೀನಿ ಯಾವ್ಯಾವ್ದು ಹಾಕೊಳ್ಳಲ್ಲ ಎಲ್ಲನೂ ಸಾರ್ಟ್ ಔಟ್ ಮಾಡಿ ನೀಟಾಗಿ ನನ್ನ ಬಟ್ಟೆ ಎಲ್ಲನೂ ಎತ್ತಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ ಬಂದೆ. ನೋಡಿ, ಸದ್ಯ ನನ್ನ ಹೇರ್ ಫಾಲ್ ಕಡಿಮೆ ಆಗಿದೆ. ಥ್ಯಾಂಕ್ಫುಲಿ. ನನಗೆ ಹೇರ್ ಫಾಲ್ ಆಗ್ತಿತ್ತು ಮುಂಚೆ 3 ತಿಂಗಳಿಂದ, ಇವಾಗ ಕಡಿಮೆ ಆಗಿದೆ. ಅದೆಲ್ಲ ಆದಮೇಲೆ ನಾನು ದೇವರಿಗೆ ಪೂಜೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನನ್ನ ಕಬೋರ್ಡ್ ಎಲ್ಲನೂ ನೀಟಾಗಿ ಇಟ್ಟಿದ್ದೀನಿ. ಅದಾದಮೇಲೆ ನನ್ನ ಹತ್ರ ಇರೋ ಪ್ರಾಡಕ್ಟ್ಸು ಅದು ಇದು ಎಲ್ಲನೂ ನೀಟಾಗಿ ಸಾರ್ಟ್ ಔಟ್ ಮಾಡಿ ಅದನ್ನು ನೀಟಾಗಿಟ್ಟು ನಾನು ಕನ್ನಿಕಾ ಗೌಡ ಅಂತ ಒಂದು ಪ್ರಿಂಟ್ಔಟ್ನ ನಾನು ತೆಗೆಸ್ಕೊಂಬಂದು ಅದನ್ನು ನನ್ನ ಕಬೋರ್ಡ್ ಮೇಲೆ ಅಂಟಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಇದೆಲ್ಲ ಆದಮೇಲೆ ನನ್ನ ಬಟ್ಟೆಗಳು ಇಡೋಕ್ಕೆ ಜಾಗ ಇಲ್ಲದೇನೆ ಸೂಟ್ ಕೇಸಲ್ಲಿ ಮತ್ತೆ 2 ಬಕೆಟ್ನ ತಗೊಂಡು ಅದರಲ್ಲೂ ಇಟ್ಕೊಂಡಿದ್ದೀನಿ ಗೈಸ್. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್.